ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನಂತ ಅಂದರೆ ನಮ್ಮ ಗೃಹ ಪ್ರವೇಶ ಸೆಟ್ ಆಗಿದೆ, ಫಿಕ್ಸ್ ಆಗಿದೆ. ಊರಲ್ಲಿ ಒಂದು ಮನೆ ಕಟ್ಟಿದ್ವಿ, ಅಲ್ಲಿ ಗೃಹ ಪ್ರವೇಶ ಇದೆ, ಮೇ ಮಂತಲ್ಲಿದೆ. ಆ್ಯಂಡ್ ಅದ್ರೂ ಎಲ್ಲ ಪರ್ಚೇಸಿಂಗ್ ಮಾಡಬೇಕು, ತುಂಬ ಕೆಲಸ ಬಾಕಿ ಇದೆ. ಸೊ ಇವತ್ತು ಮಾಡಬೇಕು ಅದನ್ನು. ಇವತ್ತೇನಂತ ಅಂದರೆ ನನ್ನ ಕಾಸ್ಟ್ಯೂಮ್ ಆ್ಯಂಡ್ ಜ್ಯುವೆಲ್ರಿ ಸೆಲೆಕ್ಷನ್ಗೆ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ತುಂಬ ಐಟಮ್ಸ್ ಪರ್ಚೇಸ್ ಮಾಡಬೇಕಾಗಿದೆ, ಅದನ್ನೆಲ್ಲ ತೊಗೊಬೇಕು. ಸೊ ಇವತ್ತು ಅದಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಗೃಹ ಪ್ರವೇಶದ ಎಲ್ಲ ಪ್ರಿಪ್ರೇಷನ್ಸ್ ಆಗಲಿ, ಏನು ಪರ್ಚೇಸ್ ಮಾಡ್ತೀವಿ, ಹೇಗೆ ಮಾಡ್ತೀವಿ ಎಲ್ಲ ನಿಮ್ಗೆ ವ್ಲಾಗಲ್ಲಿ ಹಾಕ್ತೀನಿ, ಎಲ್ಲ ವ್ಲಾಗ್ ಮಾಡಿ ಹಾಕ್ತೀನಿ. ಆ್ಯಂಡ್ ಇವತ್ತು ಹೋಗೋಣ, ಪರ್ಚೇಸ್ ಮಾಡೋಣ. ನನಗೆ ಯಾವ ಬಟ್ಟೆ ಹಾಕೋಬೇಕು, ಏನು ಕಾಸ್ಟ್ಯೂಮ್ ಇನ್ನೂ ಏನೂ ನಾನು ಫಿಕ್ಸ್ ಆಗಿಲ್ಲ. ಅಲ್ಲಿ ಹೆಂಗೆ ಹಾಕೋಬೇಕಾ ಅಥವಾ ಸ್ಯಾರಿ ಹಾಕೋಬೇಕಾ ಅನ್ನೋ ಕನ್ಫ್ಯೂಷನ್ಸ್ ಎಲ್ಲ ಇದ್ದೀನಿ. ಸೊ ಇವತ್ತು ಫಿಕ್ಸ್ ಆಗುತ್ತೆ, ಅಲ್ಲಿ ಏನು ಇಷ್ಟ ಆಗುತ್ತೆ ಅದೇ ಪರ್ಚೇಸ್ ಮಾಡಿಬಿಟ್ಟು ಫಿಕ್ಸ್ ಮಾಡೋದು. ಇವತ್ತು ಹೋಗೋಣ. ಟ್ರಾಫಿಕ್ ಆಗಿಬಿಟ್ಟಿದೆ ಪೇಟೆ. ಏನು ಡೈಲಾಗ್ ಏನು? ಸೊ ಇವಾಗ ಚಿಕ್ಕಪೇಟೆಗೆ ಬಂದಿದ್ದೀವಿ. ಸ್ವಲ್ಪ ಜೋರಾಗಿ ಮಾತಾಡ್ಬೇಕಮ್ಮ, ಇಲ್ಲೆಲ್ಲ ಕೆಲಸ. ಸೊ ಇವಾಗ ಚಿಕ್ಕಪೇಟೆಗೆ ಬಂದಿದ್ದೀವಿ. ಹತ್ರದಿಂದ ನೋಡಿ ಭಯನೇ ಆಗೋಯ್ತು ನಮಗೆಲ್ಲ. ನಾವು ಒಂದು ಸ್ಯಾರಿ ಶಾಪಿಗೆ ಹೋಗ್ತಾ ಇದ್ದೀವಿ. ಅದು ಇದೇ ರೋಡಲ್ಲಿರೋದು. ತೋರಿಸ್ತೀವಿ ಯಾವ ಸ್ಯಾರಿ ಶಾಪ್ ನಾವು ರೆಗ್ಯುಲರಾಗಿ ತೊಗೊಳೋದು ಅಂತ. ಫುಲ್ಲು ರಶ್ ಇದೆ, ಫುಲ್ಲು ರಶ್. ಆ್ಯಕ್ಚುಲಿ ಇದು ಇನ್ನೂ ರಶ್ ಇರುತ್ತೆ ಅಲ್ಲೇ, ಇವತ್ತೇ ಸ್ವಲ್ಪ ಕಮ್ಮಿ ನೋಡಿದ್ರೆ. ನಾಳೆ ಇನ್ನೂ ಹೆವಿ. ನಾವು ರೆಗ್ಯುಲರಾಗಿ ತೊಗೊಳೋದಿಲ್ಲ. ವೈಷ್ಣವಿ ಸೊಸೈಟಿ ಸಿಲ್ಕ್ಸ್ ನಮಗೆ ಯಾವಾಗಲೂ ರೆಗ್ಯುಲರ್. ನೋಡೋಣ ನನಗೆ ಯಾವ್ದು ಇಷ್ಟ ಆಗುತ್ತಿದೆ ಅಂತ. ಸೊ ನಾವು ಯಾವುದೇ ಫಂಕ್ಷನ್ಸ್ ಆಗಲಿ, ಸಣ್ಣ ಪುಟ್ಟ ಕಾರ್ಯ ಬಂದರೂ ಕೂಡ ನಾವು ಇಲ್ಲೇ ಸ್ಯಾರಿ ಪರ್ಚೇಸ್ ಮಾಡೋದು. ಆ್ಯಂಡ್ ನಮಗೆ ಇಲ್ಲೇ ಸೆಟ್ ಆಗಿರೋದು ಕೂಡ. ಇವರು ತುಂಬ ವರ್ಷದಿಂದ ನಮಗೆ ಸ್ಯಾರಿ ಕೊಡ್ತಾರೆ. ಆ್ಯಂಡ್ ಈ ಒಂದು ಶಾಪ್ನ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಯಾವಾಗ ಬೇಕಿದ್ರೂ ನೀವು ವಿಸಿಟ್ ಮಾಡ್ಬೋದು. ಆ್ಯಂಡ್ ಈ ಸಲ ಗೃಹ ಪ್ರವೇಶ ಸೆಲೆಕ್ಷನ್ಗೆ ಹೋದಾಗ ದೆರ್ ವಾಸ್ ವೆರೈಟಿ ಆಫ್ ಕಲೆಕ್ಷನ್ಸ್ ಸ್ಯಾರಿನಲ್ಲಿ. ಸೊ ನಾನು ಎಲ್ಲ ಅದನ್ನು ವೇರ್ ಮಾಡಿ ನನಗೆ ಚೆನ್ನಾಗಿ ಕಾಣಿಸುತ್ತಾ ಇಲ್ವೋ ಅಂತ ಸಾರ್ಟ್ ಔಟ್ ಮಾಡಿಕೊಂಡು ಆಮೇಲೆ ಸೆಲೆಕ್ಷನ್ ಮಾಡಿದ್ದೀನಿ ನನ್ನ ಸ್ಯಾರಿನ. ಆ್ಯಂಡ್ ನಾನೆಲ್ಲ ಫಂಕ್ಷನಲ್ಲೂ ಸ್ಟಿಚ್ ಮಾಡಿಸ್ಕೊಂಡಿರೋ ಲೆಹೆಂಗಾ ಬಂದು ಅಂದರೆ ಮೆಟೀರಿಯಲ್ ಬಂದು ನಾನು ಇಲ್ಲೇ ಪರ್ಚೇಸ್ ಮಾಡಿದೆ. ಸ್ಯಾರಿ ಪರ್ಚೇಸ್ ಮಾಡಿ ಅದರಲ್ಲಿ ಸ್ಟಿಚ್ ಮಾಡಿಸ್ತೀನಿ. ತುಂಬ ಜನ ಕೇಳಿದ್ದೀರ ನನ್ನನ್ನು, ಎಲ್ಲಿ ತೊಗೊತೀಯ ಬಟ್ಟೆನ ಅಂತ. ಸೊ ಇದು ಈ ಒಂದು ಶಾಪಲ್ಲಿ ನಾನು ಪರ್ಚೇಸ್ ಮಾಡೋದು. ನೀವು ಬಂದು ಇದೇ ಶಾಪಲ್ಲಿ ನೀವು ಪರ್ಚೇಸ್ ಮಾಡಿ, ಟ್ರಸ್ಟ್ ಮೀ, ನಿಮ್ಗೆ ಇಷ್ಟಪಟ್ಟೇ ಪಡ್ತೀರಾ. ಎಲ್ಲ ಸ್ಯಾರೀಸು ಅಲ್ಟಿಮೇಟಾಗಿರುತ್ತೆ. ಸೊ ಟ್ರಸ್ಟ್ ಮೀ, ನೀವು ಒಂದ್ಸಲ ವಿಸಿಟ್ ಮಾಡಿದ್ರೆ 3-4 ಸ್ಯಾರಿ ಇಟ್ಕೊಂಡಲ್ಲೇ ಬರೋದೇ ಇಲ್ಲ ನೀವು. ನಾನು ಯಾವುದೇ ರೀತಿ ಪ್ರಮೋಷನ್ ಮಾಡ್ತಾಯಿಲ್ಲ. ತುಂಬ ಜನ ನನ್ನ ಕೇಳಿದರು ಎಲ್ಲಿ ತೊಗೊತೀಯ ನೀವು ಈ ಮೆಟೀರಿಯಲ್ನ ಅಂತ. ಸೊ ಈ ಶಾಪಿಗೆ ಹೋದರೆ ನಿಮಗೆ ಇಷ್ಟವಾದದ್ದು ನಿಮಗೆ ಸಿಗುತ್ತೆ. ಬಾಯ್ ಅಣ್ಣ, ಬಾಯ್ ಮಾಡಿಬಿಡಿ. ನೋಡಿ ಗಾಯ್ಸ್, ನಾವು ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ ಆ್ಯಕ್ಚುಲಿ ಗೃಹ ಪ್ರವೇಶ ಶಾಪಿಂಗ್ ಅಂತ. ಫಸ್ಟ್ ಡೇನೇ ಫುಲ್ ಗಾಡ್ಸ್ ಬ್ಲೆಸ್ಸಿಂಗ್, ಫುಲ್ಲು ಮಳೆ ಬಂದಿದೆ. ಎಷ್ಟು ದಿನ ಆಗಿತ್ತು ಗುರು ಮಳೆ ನೋಡಿ. ಸಕ್ಕತ್ತಾಗಿದೆ ಕ್ಲೈಮೇಟ್ ಇವಾಗ ಬ್ಯಾಂಗ್ಳೂರು. ಸೊ ಬಟ್ಟೆ ಶಾಪಿಂಗ್ ಮುಗೀತು. ಇವಾಗ ಪಾತ್ರೆ ಏನೋ ತೊಗೊಬೇಕಂತೆ, ಅರ್ಶಿನ ಕುಂಕುಮ ಜೊತೆ ಏನೋ ಬಟ್ಲು ಕೊಡ್ತಾರಲ್ಲ, ಬಾಕ್ಸ್ ಏನೋ ಕೊಡ್ತಾರಲ್ಲ, ಸೊ ಅದನ್ನು ಶಾಪ್ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಅಮ್ಮ ಫುಲ್ಲು ಕ್ವಾಲಿಟಿ ಟೆಸ್ಟಿಂಗ್. ಪಾತ್ರೆ ಅಂಗಡಿಗೆ ಬಂದ್ಬಿಟ್ಟು ಕರೆಕ್ಟ್ ತಗೊಳ್ಳೆ. ನಡಿ ಬಾರ್ಗೇನಿಂಗ್ ಪವರ್ ಆಫ್ ಇಂಡಿಯನ್. ಅವ್ರು ಹೇಳ್ತಿರೋ ರೇಟ್ ನಮ್ಮಮ್ಮ ಒಪ್ಪಲ್ಲ, ನಮ್ಮಮ್ಮ ಹೇಳ್ತಿರೋ ರೇಟ್ ಇವ್ರು ಒಪ್ಪಲ್ಲ. ಇದೇ ಪ್ರಾಸೆಸ್ ಆಗಿದೆ ಎಲ್ಲ ಶಾಪಲ್ಲೂ ನನಗೆ. ಸೊ ಗೈಸ್, ಇವತ್ತಿನ ಶಾಪಿಂಗ್ ಎಲ್ಲ ಮುಗ್ದಿದೆ. ವಿ ಆರ್ ರಿಟರ್ನಿಂಗ್ ಹೋಮ್ ಬ್ಯಾಕ್. ಆ್ಯಂಡ್ ಫುಲ್ ಟ್ರಾಫಿಕ್ ಇದೆ ಇವತ್ತೆಲ್ಲ. ಬೆಳಗ್ಗೆಯಿಂದ ಇದೇ ಆಗಿದೆ ನಮಗೆ ಟ್ರಾಫಿಕ್. ಏ ಜೋಶಿ, ಅಯ್ಯಯ್ಯೋ ಮತ್ತೇನು ಅಯ್ಯಯ್ಯೋ ಯಾಮ ಅಯ್ಯಯ್ಯಪ್ಪ ಮತ್ತೇನಪ್ಪ ಅಯ್ಯಯ್ಯಪ್ಪ. ಜೋರಾಗಿ ತಳ್ಳು. ಸೊ ಇವತ್ತಿನ ವ್ಲಾಗ್ ಎಲ್ಲ ನೀವು ನೋಡಿದ್ರಿ. ಏನಂದರೆ ಪರ್ಚೇಸಿಂಗ್ ಆಗಿತ್ತು, ಬಟ್ ಜ್ಯುವೆಲ್ರಿ ಪರ್ಚೇಸಿಂಗ್ ನಾನು ಕ್ಯಾಪ್ಚರ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಯಾಕಂದರೆ ತುಂಬ ಕ್ರೌಡ್ ಇತ್ತು ಅಲ್ಲಿ, ಕ್ಯಾಪ್ಚರ್ ಮಾಡೋಕ್ಕೆ ಆಗ್ತಿರಲಿಲ್ಲ, ಅಷ್ಟು ಕ್ರೌಡ್ ಇತ್ತು. ಆಮೇಲೆ ಫುಲ್ಲು ರಶ್ ಇತ್ತು. ಆಮೇಲೆ ಮಳೆ ಎಲ್ಲ ಬರ್ತಿತ್ತು ಗೈಸ್, ಜಾಸ್ತಿ
ಜಾಸ್ತಿ ಜನ ಇದ್ದರು, ಅದಕ್ಕೆ ಮಾಡೋದಕ್ಕಾಗಲಿಲ್ಲ. ಬಟ್ ಕಾಸ್ಟ್ಯೂಮ್ದೆಲ್ಲ ಸೆಲೆಕ್ಷನ್ ಎಲ್ಲ ಮಾಡಿರೋದೆಲ್ಲ ಹಾಕಿದ್ದೀನಿ ಈ ವಿಡಿಯೋದಲ್ಲಿ. ಆ್ಯಂಡ್ ನಾಳೆ ಏನು ವ್ಲಾಗ್ ಆಗಿರ್ತದೆ, ನಮ್ಮ ಅತ್ತೆ ಮನೆ ಊರಹಬ್ಬ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ ನಾಳೆ. ಏನಂದರೆ ಗೃಹ ಪ್ರವೇಶದ ಕಾರ್ಡ್ ಬಂದಿದೆಯಲ್ಲ, ಅದನ್ನೆಲ್ಲ ಪೂಜೆ ಮಾಡಿಸ್ಕೊಂಡು ಆಮೇಲೆ ಹಂಚೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ನಿಮಗೆ ಫುಲ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಚಂದುಗೌಡ ಯೂಟ್ಯೂಬ್ ಚಾನಲ್. ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.